ಆ ವಿಜಿ ಯಾರು, ಆ ಸೆಲ್ವರಾಜ್ ಯಾರು, ಆ ಹಾವು ಯಾವುದು? ಇಷ್ಟೆಲ್ಲ ಆತ್ಮಗಳು ಶೋಭಾಮಯ್ಯನ ಬಾಡಿಗೆ ಮನೆ ಮಾಡಿಕೊಂಡಿವೆಯಾ? ಮಂಜುನಾಥ ಶಾಸ್ತ್ರಿಗಳು ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾರೆ. ಯಾರಿದು? ಏನಾಗಬೇಕು ಶೋಭಾ ಅವರಿಗೆ? ಪರಿಚಯ. ಏನು ತಮ್ಮ ಹೆಸರು? ವಿಜಿ. ವಿಜಿ? ವಿಜಯ ಅಂತನಾ? ಎಷ್ಟು ವರ್ಷ ಆಯಿತು ಇವ್ರ ದೇಹಕ್ಕೆ ಬಂದು? 15 ವರ್ಷ. ನಿನ್ನ ಪರಿಚಯ ಮಾಡಿಕೊಡ್ಬೋದಾ ನನಗೆ? ತಂದೆ ತಾಯಿ ಯಾರೂ ಇಲ್ಲ. ಶೋಭಾ ಮನೆಯಲ್ಲಿ ಅವ್ರ ರಿಲೇಷನ್ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ. ವಿಜಿ ಚಂದದ ಹುಡುಗಿ, ತಂದೆ ತಾಯಿ ಇಲ್ಲದ ತಬ್ಬಲಿ. ಅವರಿಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಆಮೇಲೆ ಯಾರೋ ಕರ್ಕೊಂಡು ಬಂದು ಶೋಭಾ ಮನೆಯಲ್ಲಿ ಕೆಲಸಕ್ಕೆ ಅಂತ ಸೇರಿಸ್ತಾರೆ. ಕಸ ಗುಡಿಸೋದು ಸುಮ್ಮನೆ ಅವ್ರ ಮನೇಲಿ ಇರೋದಕ್ಕೆ ಮಾಡ್ತಿದ್ದೆ. ತಂದೆ ತಾಯಿ ನೆನಪಾಗಿ ಅವ್ರದ್ದೇ ನೆನಪಲ್ಲಿ ಕೊರ್ಗಿ ಸತ್ತೋದೆ. ಅಂದರೆ ನಿನ್ನ ತಂದೆ ತಾಯಿ ಎಲ್ಲಿದ್ರು ಕಂದ? ಅವರು ಸತ್ತೋಗಿದ್ದಾರೆ. ಎಲ್ಲೆಲ್ಲೋ ಇದ್ದೆ, ಯಾರ್ಯಾರ ಮನೆಯಲ್ಲೋ. ಇವ್ರ ಮನೆಗೆ ತಂದುಬಿಟ್ರು. ಚೆನ್ನಾಗಿದ್ದೆ. ನಾನು ಆಯ್ಸಿದ್ದಿದ್ದೆ ಅಷ್ಟು. ಎಷ್ಟನೇ ವಯಸ್ಸಿಗೆ ಸತ್ತೆ? 9 ವರ್ಷ. 9ನೇ ವಯಸ್ಸಿಗೆ ಸತ್ತ ಆ ವಿಜಿ ಅನ್ನ ಹಾಕಿ ಪ್ರೀತಿಯಿಂದ ಸಾಕಿದ್ದ ಶೋಭಾರನ್ನು ಬಿಟ್ಟು ಹೋಗಲು ಮನಸ್ಸಾಗದೆ ಒಂದು ದಿನ ಹಸಿ ಬಾಣಂತಿಯಾಗಿದ್ದ ಶೋಭಾರ ದೇಹವನ್ನ ಸೇರಿಬಿಡ್ತಾಳೆ. ಹಸೆ ಮೈ ಇತ್ತು ಶೋಭಾಗೆ, ಮಗು ಆಗಿತ್ತು. 1 ವರ್ಷಕ್ಕೆ ಬಾವಿ ಹತ್ರ ನೀರು ಸೇರ್ತಾ ಇದ್ರೆ ಅಲ್ಲೇ ಕಾದು ಮೈ ಸೇರ್ಕೊಂಡೆ. ನಂಗೆ ತುಂಬ ಇಷ್ಟ ಯಾಕ ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಎಲ್ಲರ ಮೇಲೆ ಕೂಗಾಡ್ತಿದ್ದದ್ದಕ್ಕೆ ಕಾರಣಗಳನ್ನ ಹೇಳ್ತಾಳೆ ವಿಜಿ. ಅಮಾವಾಸ್ಯೆ ಪೌರ್ಣಮಿ ಆದರೆ ಗಂಡನ ಜೊತೆ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ನನಗಿಷ್ಟ ಆಗಲ್ಲ. ಅವ್ರ ಫ್ಯಾಮ್ಲಿಯಲ್ಲಿ ತಾಯಿ ಕಂಡ್ರೆ ಆಗಬಾರ್ದು, ಮನೆಗೆ ಸೇರಿಸ್ಬಾರ್ದು. ತಾಯಿ ಕಂಡ್ರೆ ಆಗಬಾರ್ದು. ತಂಗಿ ಜೊತೆ ಚೆನ್ನಾಗಿರಬಾರ್ದು. ಶೋಭಾಗೂ ಗೊತ್ತಿತ್ತಂತೆ ವಿಜಿನೇ ನನ್ನಲ್ಲಿ ಸೇರ್ಕೊಂಡಿರೋದು ಅಂತ. ನಾನು ಹೇಳ್ತಾ ಇದ್ದೆ, ಯಾರೂ ನಂಬಲ್ಲ ನನ್ನ, ನಿನ್ನ ಭ್ರಮೆ ಅಂತ. ಅವ್ರ ಮಗನೂ ಬೈದ. ಶೋಭಾ ದುರ್ಗಾ ಪರಮೇಶ್ವರಿ ಪೂಜೆ ಮಾಡುವಾಗ ಮಾತ್ರ ವಿಜಿಗೆ ಕಷ್ಟ ಆಗ್ತಿತ್ತಂತೆ. ಆ ಟೈಮ್ನಲ್ಲಿ ಶೋಭಾಯಿಂದ ಆಚೆಗೆ ಬಂದು ನಂತರ ರಾತ್ರಿ ಶೋಭಾ ಮೈ ಸೇರ್ತಿದ್ಲಂತೆ ವಿಜಿ. ಅವಳು ದುರ್ಗಾ ಪರಮೇಶ್ವರಿ ಪೂಜೆ ಮಾಡ್ತಾಳೆ. ಮಂಗಳವಾರ ಶುಕ್ರವಾರ ಅವಳ ಹತ್ರ ನಾನು ಹೋಗಲ್ಲ. ಅವಳು ಯಾವಾಗ ಮಟನ್ ತಿಂತಾಳೆ, ಯಾವಾಗ ಪೂಜೆ ಮಾಡಲ್ಲ, ಯಾವಾಗ ಸ್ನಾನ ಮಾಡ್ತಾಳೆ ಅಂಥ ಟೈಮಲ್ಲೆಲ್ಲ ಹೋಗಿರ್ತೀನಿ. ಆ ಯಕ್ಕ ಸಾಯಗಂಟ ಆ ಯಕ್ಕನ ಜೊತೆಗೆ ಇರ್ತೀನಿ ಅಂತಾಳೆ ಆ ವಿಜಿ. ಶಾಸ್ತ್ರಿಗಳು ವಿಜಿಗೆ ಶೋಭಾ ದೇಹವನ್ನ ಬಿಡಲು ಹೇಳಿದಾಗ ಬಿಕ್ಕಿ ಬಿಕ್ಕಿ ಅಳುವ ವಿಜಿ ಹೇಳಿದ್ದೇನು ಗೊತ್ತೇ? ಸಾಯೋವರೆಗೂ ಆ ಯಕ್ಕನ ಜೊತೆಗೆ ಇರೋಕ್ಕಿಷ್ಟ. ನಾನು ನಿನ್ನನ್ನು ಈ ದೇಹದಿಂದ ಬಿಡಿಸಿ ಪುನಃ ಜನ್ಮ ಕಳಿಸ್ಕೊಡ್ಲಾ? ಪ್ರೀತಿಯಿಂದ ಸಾಕಿ ಹೊಟ್ಟೆ ತುಂಬ ಅನ್ನ ಹಾಕಿದಾರಲ್ವಾ ನಿನಗೆ, ಅದಕ್ಕೆ ಅವರು ಒಳ್ಳೇದನ್ನು ಬಯಸ್ಬೇಕಾದ ನಿನ್ನ ಧರ್ಮ ಅಲ್ವಾ? ಹೊರಡ್ತೀಯಾ? ಏನಕ್ಕೆ ಮುಸ್ಲೆ ಕಣ್ಣೀರು? ಬಿಟ್ಟು ಹೋಗ್ಬೇಕಂತ. ಇನ್ನೊಂದೆಡೆ ಶೋಭಾ ಮಲೈನೂರು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ನೇಣು ಹಾಕೊಂಡು ಸತ್ತಿದ್ದ 35 ವರ್ಷದ ಸೆಲ್ವರಾಜ್ ಅನ್ನೋನ ಆತ್ಮ ರಾತ್ರಿ ಆಚೆ ಬಂದಿದ್ದಾಗ ಅವಳ ಮೈ ಸೇರುತ್ತೆ. ನಾನಲ್ಲಿ ನೇಣು ಹಾಕೊಂಡು ಸತ್ತು ನಿಂತಿದ್ದೆ, ಹಾರಾಡ್ತಿದ್ದೆ. ಅಲ್ಲಿ ಇವಳು ಬಂದಿದ್ಲು, ಚೆನ್ನಾಗಿದ್ಲು. ಹೋಗಿ ಸೇರ್ಕೊಂಡ್ಬಿಟ್ಟೆ. ನೀನು ಯಾರು? ಸೆಲ್ವರಾಜ್. ಇದೆಲ್ಲ ಸಮಸ್ಯೆ ಸಾಲದು ಅಂತ ಶೋಭಾ ವಿಜಿ ಪ್ರಾಬ್ಲಮ್ ಅನ್ನ ಬಗೆಹರಿಸ್ಕೊಳ್ಳೋಕೆ ಟಪ್ಪೂರು ಅನ್ನೋ ಜಾಗದಲ್ಲಿ ದರ್ಗಾ ಒಂದರಿಂದ ಪ್ರಾರ್ಥನೆ ಮುಗಿಸಿ ಬರುವಾಗ
7 ಹೆಡೆಯ ಸರ್ಪ ಪಿಶಾಚಿ ಕೂಡ ಶೋಭಾರ ಮೈ ಸೇರಿದೆಯಂತೆ. ಈ ಆತ್ಮಗಳೆಲ್ಲ ಶೋಭಾ ಮೈನ ಬಾಡಿಗೆ ಮನೆ ಮಾಡಿಕೊಂಡಿವ್ಯೋ ಏನೋ. 7 ತಲೆ ಸರ್ಪ ಪಿಸಾಸೆ ನಾನು, ದೆವ್ವ, ಹಾವು, 7 ದರ್ಗಾದಲ್ಲಿ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟು ಇವಳು ತಲೆಯಲ್ಲಿ. ಆ ಸರ್ಪ ಪಿಶಾಚಿ ಶೋಭಾರ ತಲೆಯಿಂದ ಸೇರಿದ್ದರಿಂದ ಆಕೆಗೆ ತಲೆನೋವು ಹೆಚ್ಚಿದೆಯಂತೆ. ಹಾಗಾಗಿ ಬಂಡೆ ತಲೆ ಮೇಲೆ ಹೊರಸಿ ಅಂತಿದ್ರಂತೆ ಶೋಭಾ ಹುಣ್ಣಿಮೆ ಅಮಾವಾಸ್ಯೆಯ ರಾತ್ರಿಯಲ್ಲಿ ಹಾಲು ಕುಡಿತಿದ್ಲು. ಅದನ್ನ ನಾನೇ ಕುಡಿತಾ ಇದ್ದೆ ಅನ್ನತ್ತೆ ಆ ಸರ್ಪ. ಪೌರ್ಣಮಿ ಅಮಾವಾಸ್ಯೆ ಆದರೆ ಒಲೆ ಹತ್ರ ಹೋಗಿ ಒಂದೊಂದು ಗ್ಲಾಸ್ ಹಾಲು ಹಾಕೊಂಡು ಕುಡಿತಿದ್ಲು. ಅದು ನಾನೇ ಕುಡಿತಾ ಇದ್ದೆ. ನಾನೇ ಹಾವು. ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿದ ಮಂಜುನಾಥ ಶಾಸ್ತ್ರಿಗಳು ಒಂದೊಂದೇ ಆತ್ಮಗಳಿಗೂ ಸಹ ಶೋಭಾ ದೇಹ ಬಿಟ್ಟು ಹೊರಡಲು ಆರ್ಡರ್ ಮಾಡುತ್ತಾರೆ. ಬನ್ನಿ 3 ಜನ ಬನ್ನಿ. ನಿಮ್ಮಿಂದ ಶೋಭಾ ಅವ್ರಿಗೆ ಏನೇನು ವ್ಯತ್ಯಾಸ ಆಗಿದೆ, ದೈಹಿಕವಾಗಿ, ಮಾನಸಿಕವಾಗಿ, ಸಂಬಂಧಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಆರೋಗ್ಯದಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಮಾಡಿದ್ದೀರಾ ಎಲ್ಲವನ್ನು ತಗೊಳ್ಳಿ. ಎಲ್ಲ ತಗೊಂಡೆ ಸನ್ನಿ. ಸುಮಾರು ದಿನಗಳು ಕಳೆದ ಮೇಲೆ ನಮ್ಮ ತಂಡ ಶೋಭಾ ದಂಪತಿಗಳನ್ನ ಮಾತನಾಡಿಸಿದಾಗ ಅವರು ಹೇಳಿದ್ದೇನು. ನನಗೆ ತುಂಬ ಹುಷಾರಿರಲಿಲ್ಲ. ಸರಿ, ಜನ್ಮಾಂತರಕ್ಕೆ ಹೋಗಿ ಅಲ್ಲಿ ಭೇಟಿ ಆದರೆ ನೋಡೋಣ ಒಳ್ಳೇದಾಗುತ್ತೇನೋ ಅಂತ ನಾನು ಹೋಗಿದ್ದೆ. ಅಲ್ಲೋಗಿ ನನ್ನ ಸಮಸ್ಯೆ ಎಲ್ಲ ಬಗೆಹರಿತು. ತುಂಬ ಚೆನ್ನಾಗಿದ್ದೀನಿ ಈಗ. ನಾವು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಮ್ಮ ಮಿಸಸ್ಗೆ ಇವಾಗ ಎಲ್ಲ ತುಂಬ ಚೆನ್ನಾಗಾಗಿದೆ. ಯಾವುದೂ ಪ್ರಾಬ್ಲಮ್ಸ್ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಸಮಸ್ಯೆ ಅನ್ನೋ ಪದದಲ್ಲೇ ಸಮ ಅನ್ನೋ ಪದವೂ ಇದೆ. ಅಂದ್ರೆ ಸಮಸ್ಯೆ ಎಲ್ಲಿರುತ್ತೋ ಪರಿಹಾರನೂ ಅಲ್ಲೇ ಇರತ್ತೆ ಅನ್ನೋದು ಖಾತ್ರಿ. ಆದರೆ ಯಾವ ಸಮಸ್ಯೆಗೆ ಯಾವ ಮದ್ದು ಮಾಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೇ. ಮುಂದಿನ ವಾರ ಮತ್ತೊಂದು ವಿಸ್ಮಯವನ್ನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8869999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.